ನಮಸ್ಕಾರ ದೇವರು. ಯಾರು ಇವರೆಲ್ಲ? ಮತ್ತೆ ಯಾಕೆ ಬಂದು ಕರೆ ಕೊಟ್ಟಿದ್ರಿ? ಇವಾಗ ಅಲ್ಲಿಪುರ ಗ್ರಾಮದಲ್ಲಿ ನಾವೆಲ್ಲ ಅಲ್ಲಿಪುರ ಗ್ರಾಮಸ್ಥರು ಎಲ್ಲ 3 ದಿನ ಶೋಕಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ಉದಾಹರಣೆ ಒಂದೇ ಏನಂದ್ರೆ, ಇಡೀ ಪ್ರಪಂಚದಲ್ಲಿ ಒಂದೇ ದೇಶ, ಅದು ಇರಾನ್ ದೇಶ. ಏನಂದೆ? ಇನ್ನೊಂದ್ಸಲ ಹೇಳು. ಒಂದೇ ದೇಶ, ಅದು ಇರಾನ್ ದೇಶ. ನಿಮ್ಮ ಅಮ್ಮನ ಪಿಂಡ. ಆ ಇರಾನ್ ದೇಶದಲ್ಲಿ ಒಬ್ಬ ಮುಖ್ಯವಾದ ಸುಪ್ರೀಂ ಲೀಡರ್ ಆದ ಅವರ ನಾಯಕತ್ವವನ್ನು ಹೊಂದಿಕೊಂಡಿರುವ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಬಲಿದಾನವನ್ನು ಕೊಟ್ಟು, ಆಮೇಲೆ ಇದು ಮಾನವತೆಯನ್ನು ಉಳಿಸ್ಕೊಂಡು, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ, ಅವರೆಲ್ಲ ಇಡೀ ಪ್ರಪಂಚಕ್ಕೆ ಒಬ್ಬ ತೋರಿಸ್ಕೊಳ್ತಾ ಇದ್ರು. ಅಯ್ಯೋ, ಡಬಲ್ ಮೀನಿಂಗ್. ಅದಕ್ಕೆ ಈ ಭ್ರಷ್ಟಾಚಾರ ಮತ್ತು ಈ ದುಷ್ಕರ್ಮಿಗಳು ಇಸ್ರಾಯೇಲ್ ಮತ್ತು ಅಮೆರಿಕ ಅವರು ಇಬ್ಬರು ಜಂಟಿಯಾಗಿ ದಬ್ಬಾಳೆ ಆಗಿ ಆಮೇಲೆ ಗುಂಡಾಗಿರಿಯನ್ನು ಮಾಡ್ಕೊಂಡು ಇಡೀ ಪ್ರಪಂಚವನ್ನು ತುಳ್ಕೊಂಡಿರ್ಬೇಕು ಅಂತ ಥರ ಕೇಳ್ಕೊಂಡು ಅವ್ರಿಗೆ ಹತ್ಯೆ ಮಾಡಿದ್ದಾರೆ. ಅದು ಹತ್ಯೆ ಇಲ್ಲ, ಅದು ಬಲಿದಾನ. ಅದು ಇವ್ನ್ಯಾವನ ಸೆಡೆ ನನ್ನ ಮಗ. ಬಲಿದಾನ ಅಂದ್ರೆ ಅವರು ದೇಹ ಮಾತ್ರ ಹೋಗಿದೆ, ಅವ್ರದ್ದು ನೀತಿ ಪದ್ಧತಿ ಅವೆಲ್ಲ ಏನು ಮಾರ್ಗದರ್ಶನ ನಮ್ಮ ಇದ್ರಲ್ಲಿ ಇದೆ. ಅವ್ರು ತಿಳ್ಕೊಂಡಿದ್ದಾರೆ ಇವಾಗ ನಾಶ ಮಾಡಿಬಿಟ್ಟಿದೆ ಅಂತ. ಇವರು ಈ ಪ್ರಪಂಚದಿಂದ ಇವರು ಸರ್ವನಾಶ ಹೋಗ್ತಾರೆ, ಇಸ್ರಾಯೇಲ್ ಮತ್ತು ಅಮೆರಿಕ. ಈಗ ಈ ಧರ್ಮಗುರು ಇದ್ರಲ್ವ ನಿಮ್ಮ ಕೊಮೈಯವ್ರಿಗೂ ಅವ್ರಿಗೂ ಅಲಿಪುರಕ್ಕೂ ಏನು ಸಂಬಂಧ? ಯಾಕೆ ಇಷ್ಟೊಂದು ನಂಟಿತ್ತು? ಸರ್, ನಾವು ಅಲ್ಲಿಪುರಕ್ಕೆ ಯಾವ ಕಾರಣಕ್ಕೂ ಅವ್ರಿಗೆ ಇದಕ್ಕೇನು ಇಲ್ಲ. ಗುರುಗಳು ನಮ್ಮದೇ ಮೇನ್ ಗುರುಗಳು ಅಲ್ಲಿಪುರಕ್ಕೆ ಅಂತಲ್ಲ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೇನೆ ಅವ್ರ ಗುರುಗಳು. ನಿಮ್ಮ ದೇವ್ರು ರಂಜಾನ್ ಟೈಮಲ್ಲಿ ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಯಾರೋ ಶಿಯಾ ಮುಸ್ಲಿಮ್ಸ್ಗಳು, ಅದಕ್ಕೆ ಅವ್ರ ನ್ಯಾಯ ನೀತಿ ಒಳ್ಳೆ ಇದಕ್ಕೆ ನ್ಯಾಯ ಒಂದೇ ಮಾತಿಗೆ ನ್ಯಾಯ ಹೇಳ್ತಾ ಇದ್ರು. ಅದಕ್ಕೆ ಆ ನ್ಯಾಯಕ್ಕೆ ನಾವು ಪ್ರೀತಿ ಕೊಟ್ಟು ನಾವು ಇದು ಮಾಡ್ತೀವಿ. ಸಪೋರ್ಟ್ ಮಾಡ್ತೀಯೋ ಸುವರ್ಣನ್ ಮಗನೇ? ಅಂಥವ್ರನ್ನ ಹತ್ಯೆ ಆಗಿದೆ ಅಲ್ವಾ ಮಿಲಿಟರಿ ಕಾರ್ಯಾಚರಣೆಯಲ್ಲಿ, ನೀವು ಯಾವ ಥರ ದುಃಖ ಎಕ್ಸ್ಪ್ರೆಸ್ ಮಾಡ್ತೀವಿ? ನಾವು ಅದಕ್ಕೇನೆ ಸರ್ ದುಃಖ ಮಾಡ್ತಾ ಇರೋದು. ಅನ್ಯಾಯವಾಗಿ ಅವ್ರು ಮಾಡೋರೆ ಅಮೆರಿಕ, ಇಸ್ರಾಯೇಲು. ಅದು ಅನ್ಯಾಯ. ಇದಕ್ಕೆ ದೇವ್ರು ನೋಡ್ತಾ ಇದ್ದಾನೆ. ಇಷ್ಟಕ್ಕೆ ಅನ್ಯಾಯ ಆಗುತ್ತೆ ಅವ್ರಿಗೆ. ಅಮೆರಿಕಾನು ಇಸ್ರಾಯೇಲ್ ಹಾಳಾಗೋಗ್ತಾರೆ. ಇದಕ್ಕೆ ನಾವು ಇದು ಮಾಡ್ತೀವಿ. ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಗ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು.